ಒಂದು ಮೊದಲನೇದಾಗಿ ನಾವು ಈ ಸರ್ಕಾರವನ್ನು, ಈ ವಿತ್ತ ಮಂತ್ರಿಗಳನ್ನು ಅಭಿನಂದಿಸ್ತೇನೆ. ಭಾರತೀಯ ಚಿಂತನೆಗಳೇನಿದೆ, ಭಾರತೀಯ ವಿಚಾರಗಳೇನಿದೆ, ಅದರ ಆಧಾರದ ಮೇಲೆ ಒಂದು ಸರ್ಕಾರ ರಚನೆಯಾಗಿ ಈಗ ಇದು 3ನೇ ಅವಧಿಗೆ ಆ ಸರ್ಕಾರ ಇದೆ. ಇದುವರೆಗೆ ಬಂದಂತಹ ಯಾವುದೇ ಸರ್ಕಾರಗಳು ಭಾರತೀಯ ಚಿಂತನೆಯ ಆಧಾರದ ಮೇಲೆ, ಅದು ಟ್ಯಾಕ್ಸೇಷನ್ ಇರ್ಬೋದು, ಭಾರತೀಯ ಜೀವನದ ರೀತಿ ಇರ್ಬೋದು, ಅದನ್ನು ಗಮನಿಸಿದ್ದು ನಾವು ಕಂಡಿರಲಿಲ್ಲ. ನಮ್ಮ ಕಾಲದಲ್ಲಂತೂ ಆಗಿರಲಿಲ್ಲ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಸ್ವತಂತ್ರ ಭಾರತದ ಚಿಂತನೆಯನ್ನು ಭಾರತೀಯ ಚಿಂತನೆಯ ತಳಹದಿಯ ಮೇಲೆ ರೂಪಿಸ್ತಿರ್ತಕ್ಕಂಥ ಒಂದು ಸರ್ಕಾರ ಬಂದಿದೆ. ಆ ಸರ್ಕಾರ ಇನ್ನು 3ನೇ ಅವಧಿಯಲ್ಲಿ ಇದೆ. ಇದರಲ್ಲಿ ಏನೇನನ್ನು ಲಾಭವನ್ನು ಮಾಡಿಕೊಟ್ಟಿದ್ದಾರೆ ಅಥವಾ ನಷ್ಟವನ್ನು ಮಾಡಿಕೊಟ್ಟಿದ್ದಾರೆ ಅಂತ ನಾವು ವೈಯಕ್ತಿಕ ನೆಲೆಯಲ್ಲಿ ನಿಂತು ಚಿಂತಿಸಿದಾಗ ಅದು ತುಂಬ ತಪ್ಪಾಗ್ತದೆ. ಯಾಕೆಂದರೆ ಇದು ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರ ಇರುತ್ತೆ. ನನಗೆ ವೈಯಕ್ತಿಕವಾಗಿ ಲಾಭವಾಗ್ತಕ್ಕಂತಹ ವಿಚಾರ ಅನೇಕ ಇರ್ಬೋದು, ಲಾಭ ಆಗದೇ ಇರತಕ್ಕಂಥದ್ದು ಇರ್ಬೋದು. ರಾಷ್ಟ್ರೀಯತೆಯ ಹಿತದೃಷ್ಟಿಯಿಂದ ರಾಷ್ಟ್ರವು ಇಡೀ ವಿಶ್ವದಲ್ಲಿ ತನ್ನ ಸ್ಥಾನವನ್ನು ಹೇಗೆ ಸ್ಥಿರಗೊಳಿಸ್ಕೋಬಹುದು ಅನ್ನುವ ವಿಚಾರವನ್ನು ನೋಡಿದಾಗ ಇದು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಹಿಂದೆಯೂ ಕೂಡ ಬಜೆಟ್ಗಳನ್ನು ಮಂಡಿಸಿದೆ. ಈ ಬಾರಿಯೂ ಕೂಡ ಅದು ಕಾಣ್ತಾ ಇದೆ. ಅನೇಕ ಕಡೆ ಕೆಲವು ರಾಜ್ಯಗಳಿಗೆ ಜಾಸ್ತಿ ಹಣ ಸಂದಾಯ ಆಗಿದೆ, ಕೆಲವು ರಾಜ್ಯಗಳಿಗೆ ಹಣವನ್ನು ಕೊಟ್ಟೇ ಇಲ್ಲ. ನಮ್ಮ ಕರ್ನಾಟಕಕ್ಕೂ ಕೂಡ ತುಂಬ ಕಮ್ಮಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ವಿಚಾರಗಳನ್ನು ನಾವು ರಾಜಕೀಯ ನೆಲೆಯಲ್ಲಿ ನೋಡದೇನೆ ಇದನ್ನು ಪ್ರತಿಯೊಬ್ಬ ವ್ಯಕ್ತಿಯ ಹಿನ್ನೆಲೆಯ ನೆಲೆಯಲ್ಲಿ ನೋಡಿ, ಪ್ರತಿ ರಾಜ್ಯದಿಂದ ಕೇಂದ್ರಕ್ಕೆ ಏನು ಒಟ್ಟು ಆದಾಯ ಬರ್ತದೆ, ಆ ಕೇಂದ್ರ ಆದಾಯದ ಹಂಚಿಕೆ ಯಾವ ರೀತಿ ಆಗಿರ್ತದೆ ಅನ್ನೋದು ನೋಡಬೇಕು. ಅನೇಕ ಸಂದರ್ಭಗಳು ನಾವು ನೋಡಿದ್ದೇವೆ. ಇಲ್ಲಿ ಈಗ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಇಲ್ಲಿದ್ದಾಗ ಇರ್ಬೋದು ಅಥವಾ ಬೇರೆ ಸರ್ಕಾರಗಳಿದ್ದಾಗ ಇರ್ಬೋದು, ಈ ರೀತಿಯ ಮಾತುಗಳು ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿಯ ಹೆಚ್ಚಿನ ಸಹಾಯ ಆಗಿಲ್ಲ ಅನ್ನೋದು ಬರ್ತದೆ. ಒಂದು ವಿಚಾರ ಮಾಡೋಣ, ಒಂದು ರಾಜ್ಯಕ್ಕೆ ಹೆಚ್ಚಿನ ಸಹಾಯ, ಇನ್ನೊಂದು ರಾಜ್ಯಕ್ಕೆ ಕಮ್ಮಿ ಸಹಾಯ ಅನ್ನೋ ವಿಚಾರ ಎಲ್ಲೂ ಇರೋದಿಲ್ಲ. ಯಾಕೆಂದರೆ ಯಾವ ತಾಯಿಯೂ ಕೂಡ ತನ್ನ ಮಕ್ಕಳಲ್ಲಿ ಭೇದವನ್ನು ಮಾಡೋಲ್ಲ. ನಾವು ಅದನ್ನು ಅನುಭವಿಸೋ ರೀತಿಯಲ್ಲಿ ಇರಬಹುದು. ಅದೇ ರೀತಿ ನಮ್ಮ ರಾಜ್ಯದಿಂದ ನಾವು ಏನು ಕೇಂದ್ರಕ್ಕೆ ಒಟ್ಟು ಹಣವನ್ನು ಸಂದಾಯ ಮಾಡಿರ್ತೇವೆ ಕಂದಾಯದ ರೂಪದಲ್ಲಿ, ಅದರಿಂದ ನಮಗೆ ಬರ್ತಕ್ಕಂಥದ್ದು ಯಾವ್ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಹೇಗೆ ಬರ್ತಿದೆ ಅನ್ನೋದನ್ನು ಯಾವ ರಾಜ್ಯಗಳು ಕೂಡ ತಾವು ಬಾಯಿ ಬಿಟ್ಟು ಹೇಳೋದಿಲ್ಲ. ತಾವು ಕೊಟ್ಟಿದ್ದನ್ನು ಮಾತ್ರ ಹೇಳ್ತಾರೆ, ಬೇರೆ ಬೇರೆ ರೀತಿ ಸಹಾಯ ತಗೊಂಡಿದ್ದನ್ನು ಹೇಳೋದಿಲ್ಲ. ಅದೇ ರೀತಿ ಆ ಬಂದ ಹಣವನ್ನು ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳಬೇಕು. ನಿಮಗೆ ಗೊತ್ತಿದೆ, ಇವತ್ತು ಟ್ಯಾಕ್ಸ್ ಕೊಡ್ತಕ್ಕಂತಹ, ತೆರಿಗೆ ಸಂದಾಯ ಮಾಡ್ತಕ್ಕಂಥವ್ರು ಅತ್ಯಂತ ಕಮ್ಮಿ ಜನ, ಆದರೆ ಅದರ ಉಪಭೋಗವನ್ನು ಅನುಭವಿಸ್ತಕ್ಕಂಥವರು ಹೆಚ್ಚಿನವರು. ಈ ಅನೇಕ ಸಂದರ್ಭಗಳಲ್ಲಿ ಯಾವುದೇ ರೀತಿಯ ದುಡಿಮೆಯ ಸಂದಾಯವನ್ನು ಕೇಂದ್ರಕ್ಕೆ, ರಾಜ್ಯಕ್ಕೆ ಮಾಡದೇ ಇರತಕ್ಕಂಥವರಿಗೆ ಅನೇಕ ಸವಲತ್ತುಗಳನ್ನು, ಅಧಿಕಾರವನ್ನು ಪಡೆಯೋದಕ್ಕಾಗಿ ಕೊಡ್ತಕ್ಕಂತಹ ಒಂದು ಪದ್ಧತಿ ನಮ್ಮಲ್ಲಿ ಏನು ಬೆಳೆದು ಬಂದಿದೆ. ಇದರಿಂದಾಗಿ ಈ ರೀತಿ ವ್ಯವಸ್ಥೆ ಆಗ್ತಾ ಇದೆ. ಇವೆಲ್ಲವನ್ನು ನಿಲ್ಲಿಸಿ ನಮ್ಮಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು ಎಷ್ಟು, ಅದರ ವಿತರಣೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಗಮನಿಸಿದರೆ ಯಾವ ರಾಜ್ಯಕ್ಕೆ ಯಾವತ್ತೂ ಎಲ್ಲೂ ಕೂಡ ಮೋಸ ಆಗಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ನಡೆದಿದ್ದಂತಹ ಬಜೆಟ್ ಅಲ್ಲಿ ಕರ್ನಾಟಕದ ಹೆಸರೇ ಬಂದಿಲ್ಲ. ಕರ್ನಾಟಕಕ್ಕೆ ಏನೂ ಇಲ್ಲ, ಶೂನ್ಯ ಇರಬಹುದು. ಅದನ್ನು ಯಾಕೆ ಅನ್ನೋದನ್ನು ಅವರು ಹೇಳಿರ್ತಾರೆ, ಅಥವಾ ಹೇಳಿಲ್ಲದೆ ಹೋದರೂ ಕೂಡ ಅದನ್ನು ನಮ್ಮಲ್ಲಿ ತಿಳ್ಕೊಳ್ಳೋ ವ್ಯವಸ್ಥೆ ಮಾಡ್ಕೋಬೇಕು. ಈಗ ನಾವೇನು ಮಾಡ್ತಾಯಿದ್ವಿ, ನಾವು ಬರೀ ಒಂದು ರಾಜ್ಯವಾದಾಗ ಒಕ್ಕೂಟದ ಒಂದು ಭಾಗವಾಗಿ ನಾವು ಕೆಲಸ ಮಾಡಬೇಕು. ನೀವು ಮುಖಕ್ಕೆ ಪೌಡ್ರ್ ಹಚ್ಕೋತೀರಿ, ಕಾಲಿಗೆ ಪೌಡ್ರ್ ಹಚ್ಕೊಳ್ಳಲ್ಲ ನೀವು. ಆಗ ಕಾಲಿಗೆ ಪೌಡ್ರ್ ಹಚ್ಕೊಂಡಿಲ್ಲ ಯಾಕೆ ಅಂತೇಳಿ ಯಾರೂ ಕೇಳೋದಿಲ್ಲ. ಮೇಕಪ್ ಮಾಡ್ಕೊಳ್ಳೋ ಹೊತ್ತಿಗೆ ಮುಖ ಅಲ್ಲಿ ಕಾಣುತ್ತೆ, ಮುಖಕ್ಕೆ ಹಚ್ಚಿರ್ಬೋದು. ಆ ರೀತಿ ಸಂದರ್ಭಗಳು ಇರ್ಬೋದು. ನೀವು ಎಷ್ಟರ ಮಟ್ಟಿಗೆ ಕೇಂದ್ರವನ್ನು ಬೆಂಬಲಿಸ್ತೀರಿ, ಕೇಂದ್ರಕ್ಕೆ ಸಹಾಯವನ್ನು ಕೊಡ್ತೀರಿ, ಅಷ್ಟರ ಮಟ್ಟಿಗೆ ಪ್ರತಿಫಲ ಇರುತ್ತೆ. ಇದರಲ್ಲಿ ಹೌದಮ್ಮ, ಎಷ್ಟು ಕಟ್ತೀರಿ ಅಂದಾಗ ಅದನ್ನೇ ಕೇಳ್ತಾ ಇರೋದು. ನೀವು ಕಟ್ತೀರಲ್ಲ ಟ್ಯಾಕ್ಸು, ನಿಮಗೆ ಅಲ್ಲಿಂದ ಬಂದಿರತಕ್ಕಂಥದ್ರಲ್ಲಿ ನೀವು ಖರ್ಚು ಮಾಡ್ತಿರೋದು ಯಾವುದಕ್ಕೆ ಮಾಡ್ತಾ ಇದ್ದೀರಿ? ಜನಕ್ಕೆ ಉಪಯೋಗ ಆಗೋದಕ್ಕೆ ಯಾವುದಕ್ಕೆ ಮಾಡ್ತಾ ಇದ್ದೀರಿ? ಉಗಿಸಟ್ಟೆ ಬಿಟ್ಟಿ ಭಾಗ್ಯಗಳಿಗೆ ಎಷ್ಟು ಕೊಡ್ತಾ ಇದ್ದೀರಿ? ಇದನ್ನು ಯೋಚನೆ ಮಾಡಿ. ಪುನರುತ್ಪತ್ತಿ ಆಗೋ ಹಾಗೆ ಮಾಡಬೇಕೇ ಹೊರತು ಇರೋ ಹಣವನ್ನು ಖರ್ಚು ಮಾಡ್ಕೋತಾ ಹೋದರೆ ಯಾರು ಕೊಡ್ತಾರೆ? ಕಂದಾಯದು ನಿಮಗೆ ಗೊತ್ತಿದೆ ಎಷ್ಟು ಕಡೆ, ಅದು ಹೌಸ್ ಟ್ಯಾಕ್ಸ್ ಇರ್ಬೋದು, ರೋಡ್ ಟ್ಯಾಕ್ಸ್ ಇರ್ಬೋದು, ಅಥವಾ ಇನ್ನು ಯಾವುದೇ ಸಂದರ್ಭದ ಟ್ಯಾಕ್ಸ್ಗಳಿರ್ಬೋದು, ಎಷ್ಟು ಸರ್ಕಾರದಿಂದಲೇ ಇದಕ್ಕೆ ವಿದ್ಯುತ್ ಚೆಕ್ ಕಟ್ಟಿರೋದಿಲ್ಲ, ವಾಟರ್ ಟ್ಯಾಕ್ಸ್ ಕಟ್ಟಿರೋದಿಲ್ಲ, ರೋಡಿಗೆ ಸಂಬಂಧಪಟ್ಟದ್ದು ಕಟ್ಟಿರೋದಿಲ್ಲ. ಆಮೇಲೆ ನಿಮ್ಮ ಏನು ಲೋಕಲ್ ಬಾಡೀಸ್ ಇದ್ದಾವೆ, ಇದಕ್ಕೆ ಬರಬೇಕಾದಂಥ ಟ್ಯಾಕ್ಸ್ಗಳನ್ನು ಕಟ್ಟಿರೋದಿಲ್ಲ. ಬ್ಯಾಂಕ್ಗಳಲ್ಲಿ ಬಾಕಿ ಇರ್ತವೆ. ಇದರಲ್ಲಿ ಬಹಳಷ್ಟು ಜನ ಏನೋ ಅಧಿಕಾರವನ್ನು ಹಿಡಿದಿರ್ತಾರೆ, ಇವುಗಳದ್ದಿರುತ್ತೆ. ಇವುಗಳನ್ನು ತಾವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಸಾಮಾನ್ಯರೊಬ್ಬರನ್ನು ಕೇಳಿದಾಗ ಒಬ್ಬ ಸಾಮಾನ್ಯನಾಗಿ ನನಗೆ ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ಸ್ವತಂತ್ರ ಚಿಂತನೆಯ ಒಂದು ಬಜೆಟ್ಗಳು ನಮಗೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ. ಅದರಲ್ಲಿ ಈ ಭಾಗಕ್ಕೆ ಕಮ್ಮಿ ಆಗಿದೆ, ಇನ್ನೊಂದು ಭಾಗಕ್ಕೆ ಜಾಸ್ತಿ ಆಗಿದೆ ಅನ್ನೋ ವಿಚಾರವನ್ನು ಬಿಟ್ಟು ಯಾಕೆ ಹಾಗಾಗ್ತಿದೆ ಅನ್ನೋದನ್ನು ನೋಡಬೇಕು. ಇವತ್ತು ಇದು ಒಂದೇ ವರ್ಷಕ್ಕೆ ಈ ಬಜೆಟ್, ಮತ್ತೆ ಮುಂದಿನ ವರ್ಷಕ್ಕೆ ಬಜೆಟ್ ಬದಲಾಗುತ್ತೆ. ಹಾಗಾಗಿ ಪ್ರತಿ ವರ್ಷದಲ್ಲಿ ಯಾಕೆ ಹೀಗಾಗ್ತಿದೆ ಅನ್ನೋದನ್ನು ಬೇರೆ ದೃಷ್ಟಿಕೋನದಲ್ಲಿ ತಾವು ನೋಡಬೇಕೇ ಹೊರತು ಇದನ್ನು ನೀವೊಂದು ವಿಭಾಗೀಯ ದೃಷ್ಟಿಕೋನದಲ್ಲಿ ನೋಡಿದರೆ ಅರ್ಥವಿಲ್ಲ ಅಂತ ನಾನು ಹೇಳ್ತೇನೆ. ಗ್ಯಾರಂಟಿ ನ್ಯೂಸ್
ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.